ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ಯಾರು ಅದನ್ನ ಹೇಳಕ್ಕೆ ಅವ್ರಿಗೆ ಏನಂತ ಅಧಿಕಾರ ಇದೆ? ಅವ್ರು ಯಾರ ಈಗ ನಾವು ಹಂಗೆ ಆದಿ ಬೀದಿಯವರು ನಾವು ಉತ್ತರ ಕೊಡೋಕ್ಕಾಗಲ್ಲ. ಈಗ ನಮ್ಮದು ಪ್ರಶ್ನೆ ಆದಿ ಬೀದಿಯವ್ರು ಕೊಡೋಕ್ಕಾಗಲ್ಲ. ಅಲ್ಲ, ತಾವು ನಮ್ಮ ಓದಾರ 5 ಸೀಟ 5 ಸೊಸೈಟಿ ನಮ್ಮ ಓದ ನಾವು ಅವ್ರು ಓದಿಲ್ಲ. ನಮ್ಮ ಓದಾನ 5 ಅದ ಅದ್ರ 5 ಓದಾನ. ಅದಕ್ಕೆ ನಮಗೆ ಪರಕ್ ಬಳದ ಸುಮ್ಮದಿ ನಾವು ಜಗಳ ಯಾಕಂತ ಟ್ರಿಕ್ಸ್ ಏನು ಜನ ಓಟ್ ಹಾಕ್ಬೇಕಟ್ಟಲ್ಲ. ಜನ ಬರಬೇಕು, ಓಟ್ ಹಾಕ್ಬೇಕು, ಏನೇನು ಹೇಳಬೇಕು ಅವ್ರಿಗೆ ಹೇಳಿದ್ದೀವಿ. ಅವರು ಹೇಳ್ಯಾರ ಅವ್ರ ವರ್ಷನ ನಮ್ಮ ವರ್ಷ ನಾವು ಹೇಳಿವಿ. ಅಂತಿಮವಾಗಿ ಜನ ನಿರ್ಧಾರ ಮಾಡ್ಬೇಕಷ್ಟೇ. ಎಲ್ಲ ಜನರ ಮ್ಯಾಗ ಅವಲಂಬನೆ ಇದೆ. ಲಾಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕದ ಹುಕ್ಕೇರಿದ ಒಂದು ಸೂಕ್ಷ್ಮ ಪ್ರದೇಶ ನೋಡುವಂಥದ್ದು ಎಲ್ಲ ಕಡೆ ಇನ್ನೂ ಕೆಲವು ಕಡೆ ಅದಾವೆ. ಇಷ್ಟೇ ತೋರಿಸೋ ಕಡೆ ಬೇರೆ ಕಡೆ ಅದಾವೆ. ಇಲ್ಲ ಅಷ್ಟೇ ಅಲ್ಲ, ಹಿಂಗೆ 2-3 ಕಡೆ ಇನ್ನೂ ತೋರಿಸಿದ್ದೆ ಅವ್ರು ಇನ್ನೂ ಜಾಸ್ತಿ. ಈ 600 ಕೋಟಿದ ನೀವು ಸರ್ಕಾರದಿಂದ ತನಿಖೆ ಮಾಡಿಕೊಳ್ಳೋದಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ರಮೇಶ್ ಕತ್ತಿ? ಮಾಡಿಸ್ಬೇಕಲ್ಲ, ಮಾಡಿಸ್ಲೇಬೇಕದ. ಇಲ್ಲ ಯಾರು ಜವಾಬ್ದಾರಿ ಅದ? ಇನ್ನೊಂದು ವರ್ಷ ಮರಿತೈದು ಜನ ಆಗಲೇಬೇಕು. ಯಾರು ತಪ್ಪಿಸ್ತಾರ ಅದು ಸೆಂಟ್ರಲ್ನಿಂದ ತನಿಖೆ ಆಗಬೇಕು. ಅದು ಯಾಕೆ ಮಲ್ಟಿ ಸ್ಟೇಟ್ ಕೋಆಪ್ರೇಟಿವ್ ಇದ್ರಲ್ಲ, ಅದು ಸೆಂಟ್ರಲ್ನಿಂದ ಎನ್ಕ್ವೈರಿ ಆದೇಶ ಆಗಬೇಕು. ಈಗಾಗಲೇ ಅದಕ್ಕೆ ಮಾಡಿಸ್ಲಿಕ್ಕೆ ಕೆಲವರು ತಯಾರಿ ಮಾಡ್ತಿದ್ದಾರೆ. ಕೆಲವರು ಮುಂಚೆ ಇನ್ನೇನು ಶುಗರ್ ಫ್ಯಾಕ್ಟ್ರಿ ಜೊತೆ ಹೋರಾಟದಲ್ಲಿ ಇದ್ದಿರಲ್ಲ ಅದು ಲೀಡರ್ಸು, ಅವ್ರು ಮಾಡಲಿಕ್ಕೆ ತಯಾರಿ ಮಾಡ್ತಿದ್ದಾರೆ. ಈಗ ಹಾದಿ ಬೀದಿ ಅಂತ ಇದ್ದಾರೆ ಸರ್, ನೀವು ಒಬ್ಬರು ಜಿಲ್ಲಾ ಮಂತ್ರಿ, ಸರ್ಕಾರದ ಒಂದು ಇದನ್ನು, ಅದಕ್ಕೆ ತಾವೇನು ಹೇಳ್ತೀರಿ ಸರ್? ಅದ್ರ ಬಗ್ಗೆ ಏನು ಹೇಳಕ್ಕೆ ಅವ್ರು ಜನನ ಉತ್ತರ ಕೊಡ್ತಾರೆ. ಅವ್ರಿಗೆಲ್ಲ ದಿವಸ ಯಾರು ಹೇಳ್ಕೊತ್ಕೊಂಡವ್ರು ಅವ್ರಿಗೆ ಜನಕ್ಕೆ ಉತ್ತರ ಕೊಡ್ತಾರೆ ಅಷ್ಟೇ. ಈಗಾಗಲೇ ಅವ್ರು ಹೇಳಿದ್ದ ಭಾಷೆನೂ ವೈರಲ್ ಆಗತ್ತಿಲ್ಲ. ಮತ್ತು ಈ ಕಡೆ ಅವ್ರು ಹೇಳ್ಯಾರ, ಈ ಕಡೆ ಅವ್ರು ಹೇಳ್ಯಾರ, ಮತ್ತು ಇನ್ನೇನು ಹೇಳೋದಿತ್ತು ನಾವು? ಅವರು ಹೇಳ್ಯಾರಲ್ಲಾರ. ಈಗ ಯಾರೋ ಅವ್ರ ಜೊತೆ ಇದ್ದಾರೆ, ಅವರು ಹೇಳ್ಯಾರ ಅದ್ರ ಪರವಾಗಿ ವಿರೋಧವಾಗಿ. ಈಗ ನೀವು ಲೇಟ್ ಮಾಡಿ ಹೇಳ್ತಾರೆ, ಅವ್ರು ಲೇಟ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರು 5 ಗಂಟೆಗೆ ಗೆದ್ದು ಜಿಮ್ ಮಾಡಿ ಜನರ ಕೆಲಸಕ್ಕೆಲ್ಲ ತೊಡಗ್ತಾರಂತ. ಯಾವಾಗ ಅದು? ಈಗ ನಾವು ಹೇಳಿದ ಮ್ಯಾಗ ಮತ್ತು ಮೊದಲು ಮಾಡ್ರಿ. ಅವ್ರಿಗೆ ಯಾರು ಬೇಡ ಅಂತಾರೆ? ಈಗ ಚುನಾವಣೆ ಆದ್ಮ್ಯಾಗೂ ಜಿಮ್ ಮುಂದುವರಿಬೇಕು. ಚುನಾವಣೆ ಆದ್ಮ್ಯಾಗ ಮತ್ತೆ ಹೋಗಿ ಮಲಗಂಗಿಲ್ಲ ಮನೆಗೆ. ಮತ್ತು ಜನರಿಗೆ ಕೆಲಸ ಆಗಬೇಕು. ನಾವು ಅಂತಿ ಬೆನ್ನ ಹತ್ತವ್ರೆ ಜನರ ಕೆಲಸಕ್ಕೆ. ಐಬ್ಯಾಗ ಬಂದು ಕೊಂಡಬೇಕು, ಹಳ್ಳ್ಯಾಗ ಹೋಗಿ ಕೊಂಡಬೇಕು ಅಂದರೆ ಜನಪ್ರತಿನಿಧಿ ಅದು. ಜನ ಕೆಲಸ ಮಾಡ್ಬೇಕಲ್ಲ. ನಿಮ್ಗೆ ಅಧಿಕಾರ ಕೊಟ್ಟ ಮ್ಯಾಗ ನಿಮ್ಮ ಡ್ಯೂಟಿ ಅದ. ಈಗ ಜಿಮ್ ಮಾಡ್ರೆ ಮತ್ತು 2 ವರ್ಷ 30 ತಿಂಗಳು ಏನು ಮಾಡ್ರಿ? ಈಗ ಜನ ಪ್ರಶ್ನೆ ಮಾಡ್ತಾರೆ. ನಾವು ನಮ್ಮ ಜವಾಬ್ದಾರಿಗಳಾಗಿ ನಾವು ಇರಬೇಕಂತ. ಓಕೆ ಸರ್, ನಿನ್ನೆ ಮೊನ್ನೆ PKPS ಇದ್ರೊಳಗೆ 85% ಜನ ಬಂದಾರಂತ ಅವ್ರು ಹೇಳ್ತಾರೆ ಸರ್. ಹಂಗಾದ್ರೆ 85% ಉಳಿತೈತಿ. ಯಾರು ಉಳಿದೇ ಇಲ್ಲ ಮತ್ತು ಹಂಗಾರೆ ಇರುವ 90 ಅದಾವ. ಹೇಳದ ರಾಜಕೀಯ ಭಾಷೆನ ಅದು. ರಾಜಕೀಯ ಭಾಷೆನಾಗ ಮಾಡಲ್ಲ. ಮತ್ತು ಸುಮ್ಮ 95 ಹೇಳಾರ, ಮತ್ತು ಏನು ಬಗ್ಗೆ 75 ಹೇಳಾರ. ಅದಕ್ಕೆ ಬರೋ ಕಾಲ ಮಾಡೋಣ, ಉತ್ತರ ಕೊಡ್ತೈತಿ. ಈಗ ವೇಟ್ ಮಾಡೋದ, ಜನ ಉತ್ತರ ಕೊಡ್ತಾರೆ. ಓಕೆ, ಇದೇ ತೊಂಬರಿ. ನೀವು ಯಾಕೆ ತೊಂಬರಿ? ಇನ್ನೊಂದು ಸಲ